ಕೋಟಿ ಸಾಲವನ್ನು ಕೊಡಬೇಕು. ಅದರಲ್ಲಿ ವಿಶೇಷವಾಗಿ 3 ಲಕ್ಷ ರೈತರಿಗೆ ಹೊಸಬರಿಗೆ ಸಾಲ ಸೌಲಭ್ಯವನ್ನ ಕೊಡಬೇಕು ಅಂತಕ್ಕಂಥದ್ದನ್ನ ಏನು ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದಾರೆ ಅದನ್ನ 100ಕ್ಕೆ 100 ಇಂಪ್ಲಿಮೆಂಟ್ ಮಾಡತಕ್ಕಂಥ ತೀರ್ಮಾನವನ್ನು ಸಹಕಾರ ಇಲಾಖೆ ತೆಗೆದುಕೊಳ್ತಾ ಇದ್ದಾವೆ. ಅದರಿಂದ ಅಪೆಕ್ಸ್ ಬ್ಯಾಂಕ್ ಮತ್ತು ಡಿಸಿಸಿ ಬ್ಯಾಂಕ್ ಮತ್ತು ಫ್ಯಾಕ್ಸ್ ಎಲ್ಲ ಕೂಡ ಒಗ್ಗಟ್ಟಾಗಿ ಸಹಕಾರ ಇಲಾಖೆಯ ಜೊತೆಯಲ್ಲಿ ಆ 33 ಲಕ್ಷ ರೈತರಿಗೆ ಸಾಲ ಸೌಲಭ್ಯವನ್ನು ಕೊಡ್ತಕ್ಕಂಥ ಐತಿಹಾಸಿಕ ತೀರ್ಮಾನವನ್ನು ಕೂಡ ಮಾಡ್ತೀವಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದೇ ತರ ನಂದಿನಿ ಕ್ಷೀರ ಸಮೃದ್ಧಿ ಬ್ಯಾಂಕ್ ಇವತ್ತು 15 ಮಿಲ್ಕ್ ಯೂನಿಯನ್ಸ್ ಇದೆ. 9.5 ಲಕ್ಷ ಮಹಿಳೆಯರು ಅದರಲ್ಲಿ ಸದಸ್ಯರಿದ್ದಾರೆ. 25 ಲಕ್ಷ ರೈತರು ಇರ್ತಕ್ಕಂಥ ಕರ್ನಾಟಕದಲ್ಲಿ ಕ್ಷೀರ ಸಮೃದ್ಧಿ ಬ್ಯಾಂಕ್ನ ಮಾಡುವ ಮುಖಾಂತರ ಆ 25 ಲಕ್ಷ ಯಾರು ಸದಸ್ಯರು ಇರ್ತಾರೆ ಅವರೆಲ್ಲರಿಗೂ ಸಾಲ ಸೌಲಭ್ಯವನ್ನು ಕೊಡ್ತಕ್ಕಂಥದ್ದು ಅವರಿಗೆ ಉಪಯೋಗ ಆಗ್ತಕ್ಕಂಥ ಐತಿಹಾಸಿಕ ತೀರ್ಮಾನವನ್ನ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದಾರೆ. ಇವತ್ತು ಅಮಿತ್ ಶಾ ಅವರು ಅದರ ಉದ್ಘಾಟನೆಯನ್ನು ಮಾಡ್ತಕ್ಕಂಥ ಉದ್ಘಾಟನೆಯನ್ನು ಕೂಡ ಸದ್ಯದಲ್ಲೇ ನೆರವೇರಿಸ್ತಾರೆ ಅಂತಕ್ಕಂಥದ್ದನ್ನ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅನೇಕ ವರ್ಷಗಳ ಕಾಲ ಯಶಸ್ವಿನಿ ಇತ್ತು. ಮುಖ್ಯಮಂತ್ರಿಗಳು ಎಲ್ಲ ಜಿಲ್ಲೆಯನ್ನು ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ನಾನು ಸಹಕಾರ ಮಂತ್ರಿಗಳಾಗಿ ಎಲ್ಲ ಜಿಲ್ಲೆಯ ಪ್ರವಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ರೈತ ಬಾಂಧವರು ಎಲ್ಲ ಸಹಕಾರಿಗಳು ಎಲ್ಲ ರೈತರು ಎಲ್ಲರೂ ಕೂಡ ಸಹಕಾರಿಗಳು ಒಂದೇ ತೀರ್ಮಾನ ಬೇಕಾಗಿತ್ತು, ಯಶಸ್ವಿನ ಮರುಜಾರಿ ಮಾಡಿ ಅಂತಕ್ಕಂಥದ್ದನ್ನ ಐತಿಹಾಸಿಕ ತೀರ್ಮಾನವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ತೆಗೆದುಕೊಂಡಿದ್ದಾರೆ. ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದಾರೆ. ಅವರ ಸರ್ಕಾರದಿಂದ 300 ಕೋಟಿ ಹಣವನ್ನು ಕೊಡ್ತಕ್ಕಂಥದ್ದು ನಾವು ಶೇರ್ ಅಮೌಂಟಿನ ಸಹಕಾರ ಇಲಾಖೆಯಿಂದ ಮತ್ತೆ ಮಿಲ್ಕ್ ಯೂನಿಯನ್ ಎಲ್ಲ 100 ಕೋಟಿ ಹಣವನ್ನು ಕೊಡ್ತಕ್ಕಂಥದ್ದು 400 ಕೋಟಿ ಹಣವನ್ನ ಈ ಯಶಸ್ವಿನಿಗೆ ಕೊಡ್ತಕ್ಕಂಥ ಕಾರ್ಯವನ್ನ ಮಾಡ್ತಾ ಇದ್ದೇವೆ. ಕರ್ನಾಟಕದ ರಾಜ್ಯದ ಎಲ್ಲ ಸಹಕಾರಿಗಳ ಪರವಾಗಿ ರೈತರ ಪರವಾಗಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರಿಗೆ ನಾನು ತುಂಬು ಹೃದಯದ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅನೇಕ ಲಕ್ಷಾಂತರ ಮಂದಿಗೆ ಉದ್ಯೋಗವನ್ನು ಕೊಡ್ತಕ್ಕಂಥದ್ದು, 7 ಹಾಸ್ಪಿಟಲಿನ ಸಹಕಾರ ಕ್ಷೇತ್ರ ನಡೆಸ್ತಕ್ಕಂಥದ್ದು, ಜೇನುತುಪ್ಪ ಮಾರಾಟ ಮಾಡ್ತಕ್ಕಂಥ ಸಹಕಾರ ಸಂಘ ಅದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡ್ತಕ್ಕಂಥದ್ದು, ಎಲ್ಲ ಕ್ಷೇತ್ರದಲ್ಲೂ ಸಹಕಾರ ಕ್ಷೇತ್ರ ಇರ್ತಕ್ಕಂಥದ್ದನ್ನ ಕೂಡ ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದೆಲ್ಲವನ್ನ ಮೆಮೊರಂಡಮ್ ಮುಖಾಂತರ ಕೇಂದ್ರದ ಸಚಿವರಿಗೆ ಕೊಡುವ ಕಾರ್ಯಕ್ರಮವನ್ನು ಕೂಡ ಹಾಕೊಂಡಿದ್ದೇವೆ. ಕರ್ನಾಟಕದ ಎಲ್ಲ ಸಹಕಾರಿಗಳ ಪರವಾಗಿ ಮತ್ತೊಮ್ಮೆ ಐತಿಹಾಸಿಕ ಸಹಕಾರಿ ಸಮ್ಮೇಳನಕ್ಕೆ ನಮ್ಮ ಎಲ್ಲ ಸಹಕಾರಿಗಳ ಮಾತಿಗೆ ಗೌರವ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ಸಹಕಾರಿ ಸಮ್ಮೇಳನವನ್ನು ನಾನು ಉದ್ಘಾಟನೆ ಮಾಡ್ತೇನೆ. ಕರ್ನಾಟಕದ ಸಹಕಾರಿಗಳು ಉದ್ದೇಶಿಸಿ ನಾನು ಮಾತನಾಡ್ತೀನಿ ಅಂತಕ್ಕಂಥದ್ದನ್ನ ಅವ್ರು ಹೇಳಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಸಹಕಾರ ವಸತಿ ಮಹಾಮಂಡಳದ ಅಧ್ಯಕ್ಷರು ಆಗಿರುವ ಎಸ್.ಟಿ. ಸೋಮಶೇಖರ್ ಅವರಿಗೆ ಧನ್ಯವಾದಗಳು. ಎಸ್.ಟಿ. ಸೋಮಶೇಖರ್ ಅವರು ಸಾವಿರಾರು ಜನರಿಗೆ ನಿವೇಶನ ರಹಿತರಿಗೆ ನಿವೇಶನ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಹಕಾರಿ ಮುಖಂಡರು ಸಹಕಾರಿ ಸಚಿವರಾಗಿರುವುದು ನಮಗೆ ಹೆಮ್ಮೆಯ ವಿಚಾರ ಕೂಡ. Well, ladies and gentlemen, ಈ ದಿನದ ಕಾರ್ಯಕ್ರಮದ ಪ್ರಮುಖ ಹಂತಕ್ಕೆ ನಾವು ತೆರಳ್ತಾ ಇದ್ದೇವೆ. On behalf of all of us, it's my privilege and pleasure to request the Honorable Home and Cooperation Minister, Government of India, Shri Amit Shah ji and the dignitaries to kindly light the lamp and signal the beginning of a new era in the history of cooperative movement. ಕರ್ನಾಟಕ ರಾಜ್ಯದಲ್ಲಷ್ಟೇ ಅಲ್ಲ, ಇಡೀ ದೇಶದ ಸಹಕಾರ ಕ್ಷೇತ್ರದಲ್ಲಿ ಒಂದು ದಾಖಲೆಯ ರೀತಿಯಲ್ಲಿ ಹೊಸ ಕ್ರಾಂತಿಗೆ ನಾಂದಿಯನ್ನು ಹಾಡಬೇಕಾಗಿ ಗೌರವಾನ್ವಿತ ಶ್ರೀ ಅಮಿತ್ ಶಾ ಅವರು ಎಲ್ಲ ಗಣ್ಯರು ದೀಪವನ್ನು ಬೆಳಗಿಸಿ ಈ ಕಾರ್ಯಕ್ರಮಕ್ಕೆ ಸಾಂಪ್ರದಾಯಿಕ ಚಾಲನೆಯನ್ನು ನೀಡಬೇಕಾಗಿ ವಿನಂತಿ. ತಾವೆಲ್ಲರೂ ಸಹ ತಮ್ಮ ಕುಳಿತ ಸ್ಥಳದಿಂದಲೇ ಜೋರಾಗಿ ಕರ್ತಾಡವನ್ನು ಮಾಡೋದ್ರ ಮುಖೇನ ನಾವು ಸಹ ಈ ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದೇವೆ ಅನ್ನೋದನ್ನ ತಿಳಿಸಿ ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನ ನೀಡುತ್ತಿದ್ದಾರೆ ಶ್ರೀ ಅಮಿತ್ ಶಾ ಹಾಗೂ ಗಣ್ಯರು. The traditional lighting of the lamp signifies the entry into a new era of light. ಕತ್ತಲಿನಿಂದ ಬೆಳಕಿನೆಡೆಗೆ ಹೋಗುವ ನಿಟ್ಟಿನಲ್ಲಿ ವಿಶೇಷವಾಗಿ ಸಹಕಾರ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರತಕ್ಕಂಥ ಪ್ರತಿಯೊಬ್ಬರೂ ಸಹ ಅತ್ಯಂತ ಉಜ್ವಲವಾಗಿ ಈ ದೀಪದ ಬೆಳಕಿನಂತೆ ಸಮೃದ್ಧಿಯಾಗಿರಲಿ ಅನ್ನೋದು ಆಶಯ. ಥ್ಯಾಂಕ್ ಯು ವೆರಿ ಮಚ್. ಐ ವುಡ್ ನೌ ರಿಕ್ವೆಸ್ಟ್ ದಿ ಆನರಬಲ್ ಹೋಮ್ ಮಿನಿಸ್ಟರ್ ಶ್ರೀ ಅಮಿತ್ ಶಾ ಜಿ ಟು ಕೈಂಡ್ಲಿ launch
launch of Nandini Kshira Samruddhi Sahakara Bank logo. ನಂದಿನಿ ಕ್ಷೀರ ಸಮೃದ್ಧಿ ಸಹಕಾರ ಬ್ಯಾಂಕಿನ ಲಾಂಛನ ಬಿಡುಗಡೆ. ಈಗ ಸಭೆಯನ್ನು ಉದ್ದೇಶಿಸಿ Honorable Minister for Parliamentary Affairs and Coal and Mines, Government of India, ಶ್ರೀ ಪ್ರಹ್ಲಾದ್ ಜೋಶಿ ಅವರು ಮಾತನಾಡಲಿದ್ದಾರೆ. ಬಂಧುಗಳೇ, ಸ್ವಾಗತಿಸಿ ಶ್ರೀ ಪ್ರಹ್ಲಾದ್ ಜೋಶಿ ಅವರನ್ನು. ದೇಶದ ಪ್ರಥಮ ಸಹಕಾರಿ ಮಂತ್ರಿ ಹಾಗೂ ಈ ಕ್ಷೇತ್ರದಲ್ಲಿ ಅಗಾಧವಾದಂತಹ ಅನುಭವವನ್ನು ಹೊಂದಿರುವಂತಹ ಸನ್ಮಾನ್ಯ ನಮ್ಮೆಲ್ಲರ ನಾಯಕರಾದಂತಹ ಸನ್ಮಾನ್ಯ ಅಮಿತ್ ಶಾ ಅವರೇ, ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರೇ, ಸೋಮಶೇಖರ್ ಅವರೇ, ಉಳಿದ ಎಲ್ಲ ಮಂತ್ರಿಗಳೇ, ಶಾಸಕರೇ ಮತ್ತು ಸ್ನೇಹಿತರೆ, ಇವತ್ತು ಒಂದು ಸಹಕಾರಿ ಕಾನ್ಫರೆನ್ಸ್ ಅನ್ನ ಸಮ್ಮೇಳನವನ್ನ ಕರ್ನಾಟಕದ ಸಹಕಾರಿ ಇಲಾಖೆ ಏರ್ಪಡಿಸಿದೆ. ದೇಶದ ಪ್ರಥಮ ಸಹಕಾರ ಮಂತ್ರಿಗಳಾಗಿ ಅಮಿತ್ ಶಾ ಅವರು ಅಧಿಕಾರ ಸ್ವೀಕರಿಸಿದ ನಂತರ ಕರ್ನಾಟಕಕ್ಕೆ ಒಬ್ಬ ಸಹಕಾರಿ ಸಚಿವರಾಗಿ, ಕೇಂದ್ರ ಗೃಹ ಸಚಿವರಾಗಿ, ಅಧ್ಯಕ್ಷರಾಗಿ ಹಲವಾರು ಬಾರಿ ಬಂದಿದ್ದರು. ಅವರು ಇವತ್ತು ಬಂದು ಇದನ್ನು ಉದ್ಘಾಟನೆ ಮಾಡ್ತಿರೋದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ಭಾವಿಸಿದ್ದೇನೆ. ಸನ್ಮಾನ್ಯ ಅಮಿತ್ ಶಾ ಅವರಿಗೆ ಈ ಕ್ಷೇತ್ರದಲ್ಲಿ ಅಪರಿಮಿತವಾದಂತಹ ಒಂದು ಅನುಭವ ಇದೆ. ಇವತ್ತಿಗೂ ಕೂಡ ಇವನ್ ಟುಡೇ ಗುಜರಾತದ ಪ್ರಾಥಮಿಕ ಸಹಕಾರಿ ಪತ್ತದ ಸಂಘದ ಚೇರ್ಮನ್ ರಾಗಿ ಅಮಿತ್ ಶಾ ಅವರು ಕೆಲಸ ಮಾಡ್ತಾರೆ. ದೇಶದ ಸಹಕಾರಿ ಸಚಿವರಾಗಿ, ದೇಶದ ಗೃಹ ಮಂತ್ರಿಗಳಾಗಿ, ಭಾರತ ಭಾರತೀಯ ಜನತಾ ಪಾರ್ಟಿಯ ಅತ್ಯಂತ ಯಶಸ್ವಿ ಅಧ್ಯಕ್ಷರಾಗಿ, ಒಂದು ಪ್ರಾಥಮಿಕ ಸಹಕಾರಿ ಪತ್ತಿನ ಸಂಘದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ ಅಂತಂದ್ರೆ ಈ ಕ್ಷೇತ್ರದ ಬಗ್ಗೆ ಅವರಿಗೆ ಎಂಥ ಒಂದು ಪ್ಯಾಷನ್ ಇರಬಹುದು ಅನ್ನುವಂತಹ ಸಂಗತಿಯನ್ನು ನಾವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೂ ಸಹಿತ ಇದರಲ್ಲಿ ಅಗಾಧವಾದಂತಹ ಅನುಭವ ಇದೆ. ಇವರ ಇಬ್ಬರ ಒಂದು ಯೋಚನೆಯಿಂದಾಗಿನೇ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಒಂದು ಹೊಸ ಸಹಕಾರಿತಾ ಮಂತ್ರಿ ಅನ್ನುವಂಥ ಮತ್ತು ಒಂದು ಧ್ಯೇಯ ವಾಕ್ಯ ಸಹಕಾರದಿಂದ ಸಮೃದ್ಧಿ ಅನ್ನುವಂಥ ಒಂದು ವಿಷಯವನ್ನು ಇಟ್ಟುಕೊಂಡು ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ. ಸನ್ಮಾನ್ಯ ಅಮಿತ್ ಶಾ ಅವರು ಗುರಿ ಇಟ್ಕೊಂಡಿದ್ದಾರೆ. ಈಗ ದೇಶದಲ್ಲಿರುವಂಥ 60,000 ಪ್ರಾಥಮಿಕ ಸಹಕಾರಿ ಸಂಘಗಳ ಸಂಖ್ಯೆಯನ್ನು ಮುಂದಿನ 5 ವರ್ಷದಲ್ಲಿ 3 ಲಕ್ಷಕ್ಕೆ ಏರಿಸುವಂಥ ಒಂದು ಗುರಿಯನ್ನು ಹೊಂದಿ ಅಗಾಧವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೋಆಪರೇಟಿವ್ ಬ್ಯಾಂಕ್ಗಳ ಹಿತ ಕಾಯುವ ದೃಷ್ಟಿಯಿಂದ ಸನ್ಮಾನ್ಯ ಮೋದಿ ಅವರ ನೇತೃತ್ವದಲ್ಲಿ ಅಮಿತ್ ಶಾ ಅವರ ಒಂದು ವಿಶೇಷವಾದಂಥ ಆಸಕ್ತಿಯಿಂದ ಇವತ್ತು ಎಲ್ಲ ಸಹಕಾರಿ ಬ್ಯಾಂಕ್ಗಳು ಮತ್ತು ಅದರ ಜೊತೆಯಲ್ಲಿ ಎಲ್ಲ ಬ್ಯಾಂಕುಗಳ ಡಿಪಾಸಿಟ್ ಇನ್ಶೂರೆನ್ಸ್ ಕೂಡ 5 ಲಕ್ಷದವರೆಗೆ ಮಾಡಿ ಎಲ್ಲ ಆಲ್ಮೋಸ್ಟ್ 95% ಇವತ್ತು ಠೇವಣಿದಾರರ ಹಿತವನ್ನು ಕಾಪಾಡುವಂಥ ಕೆಲಸವನ್ನ ಮಾಡಿದ್ದಾರೆ. ಮತ್ತು ಕಳೆದ 7 ವರ್ಷಗಳಲ್ಲಿ, ಮೊದಲು 10 ವರ್ಷದಲ್ಲಿ ಒಟ್ಟು ಸಹಕಾರಿ ಸಂಘಗಳಿಗೆ 23,635 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದ್ರೆ 7 ವರ್ಷಗಳಲ್ಲಿ ನಾವು 73,000 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿ ಸಹಕಾರಿ ಕ್ಷೇತ್ರಕ್ಕೆ ಒಂದು ಬಹುದೊಡ್ಡ ಜಿಗಿತವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದೇವೆ. ಮತ್ತು ಇದೇ ಸಂದರ್ಭದಲ್ಲಿ ಸನ್ಮಾನ್ಯ ಅಮಿತ್ ಶಾ ಅವರು ನಂದಿನಿಗೂ ಕೂಡ ಒಂದು ವಿಶೇಷವಾದಂತಹ ಸಲಹೆಯನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ನೀವು ಚರ್ಚೆ ಮಾಡಿದರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಲಾಭ ಆಗ್ಬೋದು ಅನ್ನುವಂತಹ ಮಾತನ್ನು ಹೇಳ್ತಾ, ನಾನು ಈ ಒಂದು ಪ್ರಥಮ ಸಹಕಾರಿ ಕ್ಷೇತ್ರಕ್ಕೆ, ಸಹಕಾರಿ ಕಾನ್ಫರೆನ್ಸ್ಗೆ ಸನ್ಮಾನ್ಯ ಅಮಿತ್ ಶಾ ಅವರ ಜೊತೆಗೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ಕರ್ನಾಟಕ ಸರ್ಕಾರಕ್ಕೆ, ಕರ್ನಾಟಕದ ಸಹಕಾರ ಮಂತ್ರಿಗಳಿಗೆ ನಾನು ವಿಶೇಷವಾಗಿ ಧನ್ಯವಾದವನ್ನು ಅರ್ಪಿಸಿ, ಸನ್ಮಾನ್ಯ ಅಮಿತ್ ಶಾ ಅವರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಸನ್ಮಾನ್ಯ ಸಂಸದೀಯ ವ್ಯವಹಾರಗಳು ಹಾಗೂ ಕಲ್ಲಿದ್ದಲು ಗಣಿ ಖಾತೆ ಸಚಿವರು, ಭಾರತ ಸರ್ಕಾರ, ಶ್ರೀ ಪ್ರಹ್ಲಾದ್ ಜೋಶಿ ಅವರಿಗೆ ಧನ್ಯವಾದಗಳು. ಇನ್ನು ನಂದಿನಿ ಕ್ಷೀರ ಸಮೃದ್ಧಿ ಸಹಕಾರ ಬ್ಯಾಂಕ್ನ ಲಾಂಛನ ಬಿಡುಗಡೆಯನ್ನ ಶ್ರೀ ಅಮಿತ್ ಶಾ ಜಿ ಅವರು ನಡೆಸಿಕೊಡಬೇಕಾಗಿ ವಿನಂತಿ. ಅದಕ್ಕಿಂತ ನಂದಿನಿ ಕ್ಷೀರ ಸಮೃದ್ಧಿ ಸಹಕಾರ ಬ್ಯಾಂಕ್, ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇನ್ ದಿ ಕಂಟ್ರಿ, Nandini Kshira Samruddhi Sahakara Bank. We request the Honorable
Home Minister and Cooperation Minister, Government of India, Shri Amit Shah ji, to kindly inaugurate. ಈಗ ನಂದಿನಿ ಕ್ಷೀರ ಸಮೃದ್ಧಿ ಸಹಕಾರ ಬ್ಯಾಂಕಿನ ಲಾಂಛನ ಬಿಡುಗಡೆ. Thank you, sir. Innu Sauharda Sahakari Saudada virtual Udghatane, virtual inauguration of Sauharda Sahakari Sauda by Shri Amit Shah ji in a few moments from now. Virtual inauguration is good. Since the beginning of mankind, the concept of cooperation has been the foundation for harmonious existence. Mahatma Gandhi once said that cooperatives are the gateway for economic development. By effectively implementing this philosophy, ಇನ್ನು Karnataka ಕೆಲವೇ State ಕ್ಷಣಗಳಲ್ಲಿ Sauharda Federal ಸನ್ಮಾನ್ಯ Cooperative Limited ಮುಖ್ಯಮಂತ್ರಿಗಳು ಯಶಸ್ವಿನಿ ಆರೋಗ್ಯ ರಕ್ಷಣಾ ಯೋಜನೆಯ ಲಾಂಛನವನ್ನ ಮರುಚಾಲನೆಯನ್ನ ಮಾಡಿಕೊಡಬೇಕಾಗಿ ವಿನಂತಿ. ಅದಕ್ಕೆ ಮುನ್ನ ಯಶಸ್ವಿನಿ ಆರೋಗ್ಯ ರಕ್ಷಣಾ Though the President of India had given his consent to the act, ಶ್ರೀ ಎಸ್ ಟಿ ಸೋಮಶೇಖರ್ ಅವರು, ಶ್ರೀ ಜಿ ಟಿ ದೇವೇಗೌಡರು ಹಾಗೂ ಶ್ರೀ ಕೃಷ್ಣಾರೆಡ್ಡಿ ಅವರು ನಾಡಿನ ಸಮಸ್ತ ಜನತೆಯ ಪರವಾಗಿ ಶ್ರೀ ಅಮಿತ್ ಶಾ ಅವರಿಗೆ ಗೌರವಾರ್ಪಣೆಯನ್ನ ಇದೀಗ ಸಲ್ಲಿಸ್ತಾ ಇದ್ದಾರೆ. 1st of January 2001, the Karnataka State Sauharda Federal Cooperative Limited was established. ಧನ್ಯವಾದಗಳು. ಇನ್ನು ಯಶಸ್ವಿನಿ ಆರೋಗ್ಯ ರಕ್ಷಣಾ ಯೋಜನೆಯ ಮರುಚಾಲನೆಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ನೆರವೇರಿಸಿಕೊಡಬೇಕಾಗಿ ವಿನಂತಿ. ಅದರ ಮರುಚಾಲನೆಯನ್ನ ರಿಮೋಟ್ ಒತ್ತೋದ್ರ ಮುಖೇನ. ಅದಾದ್ಮೇಲೆ ಇನ್ನು ಸಭೆಯನ್ನು ಉದ್ದೇಶಿಸಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡಲಿದ್ದಾರೆ. ಬಂಧುಗಳೇ, ಪ್ಲೀಸ್ ವೆಲ್ಕಮ್ ದಿ ಆನರಬಲ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಶ್ರೀ ಬಸವರಾಜ ಬೊಮ್ಮಾಯಿ. ಎಲ್ಲ ಸಹಕಾರಿ ಬಂಧುಗಳಿಗೆ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು, ಅಭಿನಂದನೆಗಳು. ಸಮಯ ಅಭಾವ ಇರೋದರಿಂದ ವೇದಿಕೆ ಮೇಲಿರುವ ಎಲ್ಲರ ಹೆಸರುಗಳನ್ನು ತೆಗೆದುಕೊಳ್ಳೋಕ್ಕಾಗಲ್ಲ. ಇವತ್ತಿನ ಈ ಸಭೆಯ ಕೇಂದ್ರ ಬಿಂದುಗಳು ರಾಷ್ಟ್ರ ಕಂಡಂಥ ಅತ್ಯಂತ ದಿಟ್ಟ ಧೀರ ನಾಯಕರು, ಕಾಶ್ಮೀರವನ್ನು ಭಾರತದ ಅಂಗವಾಗಿ ಉಳಿಸಿರುವಂಥ ಧೀಮಂತ ನಾಯಕರು, ಗೃಹ ಸಚಿವರು ಹಾಗೂ ಸಹಕಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಅಮಿತ್ ಭಾಯ್ ಅವರೇ, ನಮ್ಮ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರೇ ಮತ್ತು ಎಲ್ಲ ಕೇಂದ್ರ ಸಚಿವರೇ, ರಾಜ್ಯದ ಸಹಕಾರಿ ಸೋಮಶೇಖರ್ ಅವರೇ ಮತ್ತು ನನ್ನ ಸಚಿವ ಸಂಪುಟದ ಎಲ್ಲ ಸಹೋದ್ಯೋಗಿಗಳೇ, ಎಲ್ಲ ಸಹಕಾರಿ ಧುರೀಣರೇ, ನೆರೆದಿರುವಂಥ ಎಲ್ಲ ಹಿರಿಯ ಸಹಕಾರಿ ಧುರೀಣರೇ, ಸಹಕಾರಿ ಬಂಧುಗಳೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿರೇ, ಮಾಧ್ಯಮ ಸ್ನೇಹಿತರೆ, ಬಂಧುಗಳೇ, ಕರ್ನಾಟಕದಲ್ಲಿ ಸಹಕಾರಿ ರಂಗ ಬಹಳ ದೊಡ್ಡ ಇತಿಹಾಸ ಇದೆ. 1905ರಿಂದ ಪ್ರಾರಂಭವಾಗಿ 100ಕ್ಕೂ ಹೆಚ್ಚು ವರ್ಷ ಸಹಕಾರಿ ರಂಗ ಕರ್ನಾಟಕದ ಗ್ರಾಮೀಣ ಬದುಕಿನಲ್ಲಿ ಬಹಳ ಮಹತ್ವದ ಒಂದು ಪಾತ್ರವನ್ನು ಆಡಿದೆ. ಯಾವುದೇ ಸರ್ಕಾರ ಇಲ್ಲದಾಗ ಸಹಕಾರ ಇತ್ತು, ನಾವು ಅರ್ಥ ಮಾಡ್ಕೋಬೇಕಾಗಿತ್ತು. ಯಾವುದೇ ಸರ್ಕಾರ ಇಲ್ಲದಾಗ ಸಹಕಾರ ಇತ್ತು. ಸಹಕಾರ ಗ್ರಾಮೀಣ ಆರ್ಥಿಕ ಒಂದು ಚಟುವಟಿಕೆಗಳಿಗೆ
ಆ ಸಂದರ್ಭದಲ್ಲಿ ಬೆನ್ನೆಲುಬಾಗಿ ನಿಂತಿರುವಂಥದ್ದು. ಇವತ್ತು ಸಹಕಾರದ ಮುಖಾಂತರ ಏನೆಲ್ಲವನ್ನು ಸಾಧನೆ ಮಾಡಬಹುದು ಅನ್ನೋದನ್ನ ಇವತ್ತು ನಮ್ಮ KMF ಕರ್ನಾಟಕ ಮಿಲ್ಕ್ ಫೆಡರೇಷನ್ ಇವತ್ತು ಮಾಡಿ ತೋರಿಸಿದೆ. ಭಾಳ ಉತ್ತಮವಾದಂಥ ಒಂದು ಸಂಸ್ಥೆ, ಲಾಭದಾಯಕ ಆಗಿರುವಂಥ ಒಂದು ಸಂಸ್ಥೆ ಮತ್ತು ಹಲವಾರು ರೈತರಿಗೆ ಕೃಷಿಗೆ ಹೊರತುಪಡಿಸಿ ಉದ್ಯೋಗವನ್ನು ಕೊಟ್ಟು ಅವರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಿರುವಂಥ ಒಂದು ಸಂಸ್ಥೆ. ಅದೇ ರೀತಿ ಇವತ್ತು ನಮ್ಮ ಅಪೆಕ್ಸ್ ಬ್ಯಾಂಕ್ ಆಗಲಿ, DCC ಬ್ಯಾಂಕ್ ಆಗಲಿ, ಅವರವರ ವ್ಯಾಪ್ತಿಯಲ್ಲಿ ಭಾಳ ಉತ್ತಮವಾದಂಥ ಕೆಲಸವನ್ನು ಮಾಡಿ ಇವತ್ತು ಈ ವರ್ಷ 33 ಲಕ್ಷ ಜನರಿಗೆ ಬಡ್ಡಿ ರಹಿತ ಸಾಲವನ್ನು ಕೊಡುವಂತಹ ಸಾಮರ್ಥ್ಯ ಸಹಕಾರ ರಂಗಕ್ಕೆ ಬಂದಿದೆ. ನಾವೆಲ್ಲ ಸಂಪೂರ್ಣವಾಗಿ ನಮ್ಮ ಸರ್ಕಾರ ಈ ಸಹಕಾರಿ ರಂಗದ ಜೊತೆಗೆ, ಸಹಕಾರ ಇಲಾಖೆಯ ಜೊತೆಗೆ, ಎಲ್ಲ ಸಂಸ್ಥೆಗಳ ಜೊತೆಗೆ ನಾವು ನಿಲ್ತೀವಿ ಅನ್ನುವಂಥ ಮಾತನ್ನು ಪ್ರಥಮದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅಮಿತ್ ಶಾಜಿ ಅವರು ಈಗ ತಾನೇ ಬರುವಾಗ ಹೇಳ್ತಾ ಇದ್ರು, ನಾನು ಕೇಳಿದೆ, ತಾವು ಇನ್ನ ಸಹಕಾರಿ ರಂಗದಲ್ಲಿ ಇದ್ದೀರಾ ಅಂತ. ನಾನು ನಮ್ಮ ಊರಿನ ಪ್ಯಾಕ್ಸ್ನಲ್ಲಿ ಅಧ್ಯಕ್ಷನಾಗಿದ್ದೇನೆ ಅನ್ನುವಂಥ ಮಾತನ್ನು ಜೋಶಿ ಅವರಿಗೆ ನಮಗೆ ಅವರು ಹೇಳಿದರು. ನಾನು ಭಾಳ ವರ್ಷ ಅವಿರೋಧ ಆಯ್ಕೆಗಿದ್ದೆ, ಈ ವರ್ಷ ಒಬ್ಬ ಹುಡುಗ ನನ್ನ ವಿರುದ್ಧ ನಿಂತಿದ್ದ, ಆದರೂ ಕೂಡ ನಾನು ಅಧ್ಯಕ್ಷನಾಗಿದ್ದೇನೆ, ನನಗೆ ಅದು ಬಹಳ ಮುಖ್ಯ ಅನ್ನುವಂಥ ಮಾತನ್ನು ಅವ್ರಿಗೆ ಹೇಳಿದ್ರು. ಅಂದರೆ ಬುನಾದಿಯಿಂದ ಸಹಕಾರ ರಂಗವನ್ನು ಬಲ್ಲವರು ಇವತ್ತು ಕೇಂದ್ರದ ಸಹಕಾರಿ ಇಲಾಖೆಯನ್ನು ಸೃಷ್ಟಿ ಮಾಡಿ ನಮ್ಮ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಇದೊಂದು ಕ್ರಾಂತಿಕಾರಿ ಹೆಜ್ಜೆ. ಅಗ್ರಿಕಲ್ಚರ್ನಿಂದ ಸಹಕಾರವನ್ನು ಬೇರೆ ಮಾಡಿ ಇದಕ್ಕೆ ಹೊಸ ಹೊಸ ಯೋಜನೆಗಳನ್ನು ಎಲ್ಲ ರಾಜ್ಯಗಳಲ್ಲಿ ಸಾಮ್ಯವಾಗಿ ತರಬೇಕನ್ನುವಂಥ ಚಿಂತನೆಯಲ್ಲಿ ಇವತ್ತು ಅವರು ಮಾಡಿದ್ದಾರೆ. ಅವರ ನೇತೃತ್ವದಲ್ಲಿ ಸಹಕಾರಿ ಕ್ರಾಂತಿ ಆಗಲಿದೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅವರು ಬಂದ ಮೇಲೆ ಪ್ರಮುಖವಾಗಿ ಮಾಡಿರುವಂಥದ್ದು ಎಲ್ಲ ಪ್ಯಾಕ್ಸ್ಗಳಿಗೆ ಕಾಂಪ್ಯೂಟರೈಸೇಷನ್ ಆಗಬೇಕು. ದೇಶದ ಎಲ್ಲ ಪ್ಯಾಕ್ಸ್ಗಳು 3 ವರ್ಷದಲ್ಲಿ ಕಾಂಪ್ಯೂಟರೈಸೇಷನ್ ಆಗಬೇಕು ಅಂತ ನಮ್ಮ ರಾಜ್ಯದಲ್ಲಿ 5775 ಪ್ಯಾಕ್ಸ್ಗಳನ್ನು ಒಂದೇ ವರ್ಷದಲ್ಲಿ ನಾವು ಕಾಂಪ್ಯೂಟರೈಸೇಷನ್ ಮಾಡೋಂಥ ಒಂದು ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ. ಕೇಂದ್ರ ಸರ್ಕಾರ ಅದಕ್ಕೆ 60% ಸಹಾಯ ಮಾಡ್ತದೆ. ರಾಜ್ಯ ಸರ್ಕಾರ ಮತ್ತು ಸಹಕಾರಿ ಸಂಸ್ಥೆಗಳು ಸೇರಿ 40% ಹಾಕಿ ಒಂದೇ ವರ್ಷದಲ್ಲಿ 3 ವರ್ಷ ಮಾಡುವುದನ್ನು ಒಂದೇ ವರ್ಷದಲ್ಲಿ ಮಾಡುವಂಥ ತೀರ್ಮಾನವನ್ನು ತೆಗೆದುಕೊಂಡಿದೆ. ಮಾನ್ಯ ಬಂಧುಗಳೇ, ಇವತ್ತು ನಂದಿನಿ ಕ್ಷೀರ ಅಭಿವೃದ್ಧಿ ಬ್ಯಾಂಕ್ ಏನಿದೆ, ಸಮೃದ್ಧಿ ಬ್ಯಾಂಕ್ ಏನಿದೆ, ಇದೊಂದು ಕ್ರಾಂತಿಕಾರಿ ಹೆಜ್ಜೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಸಹಕಾರಿ ರಂಗದ ಹಾಲು ಉತ್ಪಾದಕರ ಒಂದು ಶಕ್ತಿ ಏನಿದೆ ಅನ್ನೋದು ಈ ಬ್ಯಾಂಕ್ ತೋರಿಸ್ತದೆ. ಬರುವಂತಹ ದಿನಗಳಲ್ಲಿ ಸುಮಾರು 20,000 ಕೋಟಿ ರೂಪಾಯಿಯಷ್ಟು ವ್ಯವಹಾರ ಬೇರೆ ಬೇರೆ ಬ್ಯಾಂಕ್ನಲ್ಲಿ ಇವರು ಮಾಡ್ತಾ ಇದ್ದಾರೆ. ಕ್ಯಾಶ್ ಟ್ರಾನ್ಸಾಕ್ಷನ್ ಆಗ್ತದೆ. ಪ್ರತಿ ದಿವಸ ಅವರ ಅಕೌಂಟ್ಗೆ ಡೈಲಿ ಹಣ ಹೋಗ್ತದೆ. ಇಷ್ಟು ದೊಡ್ಡ ಪ್ರಮಾಣದ ಆರ್ಥಿಕ ಚಟುವಟಿಕೆ ಅವ್ರದ್ದೇ ಆದಂಥ ಒಂದು ಸಂಸ್ಥೆಯನ್ನು ಮಾಡಿ ಅವರಿಗೆ ಆರ್ಥಿಕ ನೆರವನ್ನು ಕೊಡುವಂಥ, ಅವರಿಗೆ ಹಾಲು ಉತ್ಪಾದನೆಗೆ ಹೆಚ್ಚು ಒತ್ತು ಕೊಡುವಂಥ, ಹಾಲು ಉತ್ಪಾದನೆ ಹೊರತಾಗಿ ಅವ್ರಿಗೆಲ್ಲ ರೀತಿಯ ಸಹಾಯ ಮಾಡುವಂಥ ಒಂದು ವಿಶೇಷವಾಗಿರುವಂಥ ಒಂದು ಕ್ರಾಂತಿ, ಕ್ಷೀರ ಕ್ರಾಂತಿ ಏನಾಗಿದೆ, ಆ ಕ್ಷೀರ ಕ್ರಾಂತಿಯ 2ನೇ ಹೆಜ್ಜೆ ಇವತ್ತು ಈ ನಂದಿನಿ ಏನು ಬ್ಯಾಂಕ್ ಇದೆ, ಇದು ಅತ್ಯಂತ ಯಶಸ್ವಿ ಆಗಲಿದೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇದಕ್ಕಾಗಿ 100 ಕೋಟಿ ರೂಪಾಯಿಯನ್ನು ನಮ್ಮ ಸರ್ಕಾರ ಷೇರು ಬಂಡವಾಳವಾಗಿ ಕೊಡ್ತಾ ಇದೆ. ಸುಮಾರು 260 ಕೋಟಿ ರೂಪಾಯಿ ಇವತ್ತು ಎಲ್ಲ ಸೊಸೈಟಿ ಮತ್ತು ಎಲ್ಲ ಒಕ್ಕೂಟಗಳಿಂದ ಇವತ್ತು ಪಡ್ಕೊಂಡು ದೊಡ್ಡ ಪ್ರಮಾಣದ ಒಂದು ಬ್ಯಾಂಕಿನ ಆಕ್ಟಿವಿಟಿಗೆ ನಾವೆಲ್ಲರೂ ಕೂಡ ಇವತ್ತು ಹೆಜ್ಜೆ ಇಡ್ತಾ ಇದ್ದೇವೆ. ಇದೊಂದು ಶುಭ ಆರಂಭ. ಬರುವಂಥ ದಿನಗಳಲ್ಲಿ ಇದು ಆರ್ಥಿಕ ಚಟುವಟಿಕೆ ಗ್ರಾಮೀಣದಲ್ಲಿ ಭಾಳ ದೊಡ್ಡ ಅನುಕೂಲ ಆಗ್ತದೆ. ಪ್ರತಿಯೊಂದು ತಾಲೂಕಿನಲ್ಲಿ ಈ ಬ್ಯಾಂಕ್ಗಳು ಇರ್ತವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಮಾನ್ಯ ಬಂಧುಗಳೇ, ತಮ್ಮೆಲ್ಲರ ಆಶೆಯಂತೆ ನಾನು ಎಲ್ಲಿ ಹೋದಲ್ಲೂ ಕೂಡ ಈ ಯಶಸ್ವಿನಿಯನ್ನು ಮತ್ತೆ ಪ್ರಾರಂಭ ಮಾಡಬೇಕು ಅಂತ ಹೇಳ್ತಾ ಇದ್ರು. ನಾನು ಸಹಕಾರ ಸಚಿವನಾಗಿದ್ದಾಗಲೂ ಹೇಳ್ತಾ ಇದ್ರು, ಬೇರೆ ಕಡೆ ಹೋದಾಗೂ ಹೇಳ್ತಾ ಇದ್ರು. ರಾಜಣ್ಣ ಇಲ್ಲೇ ಕೂತಿದ್ದಾರೆ, ತುಮಕೂರಿನಲ್ಲಿ ಅವರು ಸಹಕಾರಿ ಸಪ್ತಾಹ ಮಾಡಿದರು. ಅಲ್ಲಿನೂ ಕೂಡ ಭಾಳ ದೊಡ್ಡ ಪ್ರಮಾಣದ ಒತ್ತಾಯ ಬಂದಿತ್ತು. ಇವತ್ತು ಅದನ್ನು ಮತ್ತೆ ಪುನರ್ ಪ್ರಾರಂಭ ಮಾಡುವಂಥ ನಿರ್ಣಯವನ್ನು ಮಾಡಿ 300 ಕೋಟಿ ರೂಪಾಯಿನ ಬಜೆಟಲ್ಲಿ ಇಟ್ಟು ಇವತ್ತು ಗ್ರಾಮೀಣ ಪ್ರದೇಶದ ಎಲ್ಲ ಸಹಕಾರಿ ಬಂಧುಗಳಿಗೆ ಒಂದು ಆರೋಗ್ಯವನ್ನು, ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಸರಳವಾಗಿರುವಂಥ ಆರೋಗ್ಯದ ವ್ಯವಸ್ಥೆಯನ್ನು ಮಾಡುವಂಥ
ತೀರ್ಮಾನವನ್ನು ನಾವು ಮಾಡಿದ್ದೇವೆ ಬಂಧುಗಳೇ. ಅದಲ್ಲದೆ ನಾನು ಆಗಲೇ ಹೇಳಿದಂತೆ 33 ಲಕ್ಷ ಇವತ್ತು ರೈತರಿಗೆ ನಾವು 20,000ಕ್ಕಿಂತ ಹೆಚ್ಚು ಕೋಟಿ ರೂಪಾಯಿ ಜೀರೋ ಬಡ್ಡಿಯಲ್ಲಿ ಕೊಡುವಂಥ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೇವೆ. ನಾನು ಎಲ್ಲಿ ಹೋದಲ್ಲಿ ಒಂದೇ ಒಂದು ಮಾತನ್ನು ಹೇಳ್ತೇನೆ, ಗುಜರಾತ್ ಮತ್ತು ಮಹಾರಾಷ್ಟ್ರ ಅಲ್ಲಿ ಸಹಕಾರ ಸರ್ಕಾರವನ್ನು ಆಳ್ತದೆ. ಇಲ್ಲಿ ಮಾತ್ರ ಸರ್ಕಾರ ಯಾವುದೋ ಒಂದು ಪ್ಯಾಕ್ಸಲ್ಲಿ ನಾಮಿನೇಷನ್ ಹಾಕೋದು ತೆಗೆಯೋದಕ್ಕೆ ನಾವಿನ್ನ ನಿಂತಿದ್ದೇವೆ. ಇದು ಬದಲಾವಣೆ ಆಗಬೇಕು. ನಿಮ್ಮಲ್ಲಿ ಪಾರದರ್ಶಕತೆ ಬರಬೇಕು, ಪ್ರಾಮಾಣಿಕತೆ ಬರಬೇಕು, ನಿಮ್ಮ ಸ್ವಂತ ಕಾಲ ಮೇಲೆ ಆರ್ಥಿಕ ಚಟುವಟಿಕೆಗಳನ್ನು ಮಾಡಬೇಕು. ಪ್ಯಾಕ್ಸ್ಗಳೆಲ್ಲ ಇವತ್ತು ಬ್ಯಾಂಕ್ಗಳಿದ್ದಾವೆ, ಬ್ಯಾಂಕ್ ಆಗಿ ಕೆಲಸವನ್ನು ಮಾಡುವಂಥದ್ದು ಪ್ರಾರಂಭ ಆಗಬೇಕು. ಆವಾಗ ನಿಮ್ಮ ಕೇವಲ ಆರ್ಥಿಕ ಅಲ್ಲ, ಸಾಮಾಜಿಕ ಅಲ್ಲ, ರಾಜಕೀಯವಾಗಿ ನಿಮಗೆ ಶಕ್ತಿ ಬರ್ತದೆ. ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಪ್ರಯತ್ನ ಮುಂದಿನ ದಿನಗಳಲ್ಲಿ ಇರ್ತದೆ ಅನ್ನುವಂಥ ಮಾತನ್ನು ಹೇಳಿ, ಅಮಿತ್ ಶಾಜಿಯವರು ಬಂದಿರುವಂಥದ್ದು ನಮ್ಮ ಕರ್ನಾಟಕಕ್ಕೆ ಒಂದು ಸೌಭಾಗ್ಯ ಬಂದಂಗೆ, ನಮ್ಮ ಸಹಕಾರಿ ರಂಗಕ್ಕೆ ಭಾಳ ದೊಡ್ಡ ಶಕ್ತಿ ಬಂದಂಗೆ ಅನ್ನುವಂಥ ಮಾತನ್ನು ಹೇಳಿ, ಇವತ್ತು ಸೋಮಶೇಖರ್ ಅವರು ಅವರ ಇಲಾಖೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ಎಲ್ಲ ರೀತಿಯಲ್ಲಿ ಪ್ರಗತಿಪರ ಚಿಂತನೆ ಇರುವಂಥ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು 10 ಲಕ್ಷ ಜನ ಹೊಸ ರೈತರಿಗೆ ಕೊಡುವಂಥ ಕೆಲಸವನ್ನು ಸೋಮಶೇಖರ್ ಅವರು ಮಾಡಿದ್ದಾರೆ. ಆ ಎಲ್ಲ ಫಲ ಮುಂದಿನ ಬರುವಂಥ ವರ್ಷದಲ್ಲಿ ಆಗಬೇಕು. ಗ್ರಾಮೀಣ ಪ್ರದೇಶದ ರೈತರ ಆರ್ಥಿಕ ಸ್ಥಿತಿ ಉತ್ತಮಗೊಳ್ಳಬೇಕು. ಅದಕ್ಕೆ ಒಂದು ಹೊಸ ಚಿಂತನೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಬಂಧುಗಳೇ. ಬರುವಂಥ ದಿನಗಳಲ್ಲಿ ಇನ್ನಷ್ಟು ರೈತ ಪರ ಮತ್ತು ಗ್ರಾಮೀಣ ಪರ ನಮ್ಮ ಕಾರ್ಯಕ್ರಮಗಳು ಇರ್ತದೆ. ಈಗಾಗಲೇ ರೈತ ಶಕ್ತಿಯ ಯೋಜನೆಯನ್ನು ಮಾಡಿದ್ದೇವೆ ನಾವು ಅದಲ್ಲದೆ ರೈತರಿಗೆ ಎಕ್ಸ್ಪೋರ್ಟ್ ಮಾಡುವಂಥ ಒಂದು ಪ್ರೋತ್ಸಾಹ ಕೊಡುವಂಥ ಕಾರ್ಯಕ್ರಮವನ್ನು ಕೂಡ ನಾವು ಮಾಡಿದ್ದೇವೆ. ಹೀಗಾಗಿ ರೈತರು ಮತ್ತು ಕೋಆಪರೇಷನ್, ಫಾರ್ಮರ್ಸ್ ಆ್ಯಂಡ್ ಕೋಆಪರೇಷನ್ ಆರ್ ದ 2 pillars ಆಫ್ ವಿಲೇಜ್ ಫೈನಾನ್ಸ್ ಆ್ಯಂಡ್ ವಿಲೇಜ್ ಎಕಾನಮಿ. ಇವೆರಡನ್ನೂ ಕೂಡ ಶಕ್ತಿಶಾಲಿಯಾಗಿ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ, ಇದು ಅತ್ಯಂತ ಯಶಸ್ವಿ ಕಾರ್ಯಕ್ರಮ. ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ, ನಾನು ವೇದಿಕೆ ಮೇಲಿರುವಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ, ಅಮಿತ್ ಶಾಜಿ ಅವರಿಗೆ ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಯಶಸ್ವಿನಿ ಆರೋಗ್ಯ ರಕ್ಷಣಾ ಯೋಜನೆ 2003ರಲ್ಲಿ ಪ್ರಾರಂಭವಾಗಿತ್ತು. ಕಳೆದ 3 ವರ್ಷಗಳ ಹಿಂದೆ ಈಗ ಶ್ರೀ ಎಸ್.ಟಿ. ಸೋಮಶೇಖರ್, ಹಾಗೇನೆ ಶ್ರೀ ಜಿ.ಟಿ. ದೇವೇಗೌಡ, ಶ್ರೀ ಕೃಷ್ಣರೆಡ್ಡಿ ಅವರು ಭಿನ್ನವತ್ತಳೆಯನ್ನ ಶ್ರೀ ಅಮಿತ್ ಶಾ ಅವರಿಗೆ ಈ ಸಂದರ್ಭದಲ್ಲಿ ಇದೇ ಸಂದರ್ಭದಲ್ಲಿ ಅದಕ್ಕಿಂತ ಮುನ್ನ ಶ್ರೀ ನರೇಂದ್ರ ಮೋದಿ ಹಾಗೂ ಶ್ರೀ ಅಮಿತ್ ಶಾ ಕುರಿತಾದಂತಹ ಈ ಒಂದು ಕ್ವಿಕ್ ವಿಡಿಯೋವನ್ನ ಇದೀಗ ನೋಡೋಣ. सौगंध मुझे इस मिट्टी की, मैं देश नहीं मिटने दूंगा, मैं देश नहीं मिटने दूंगा, मैं देश नहीं झुकने दूंगा. प्रबलगण्ठं परमश्रेष्ठं गुणनिधिं पुरुषोत्तमं ज्ञानगम्यं पूजनीयं राष्ट्रभक्तं मानवं राजकार्ये बुद्धिमन्तं विश्रुतं महानायकं 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 महानायकं.
ಇನ್ನು ಮಾನ್ಯ ಶ್ರೀ ಎಸ್ ಟಿ ಸೋಮಶೇಖರ್ ಅವರು, ಶ್ರೀ ಜಿ ಟಿ ದೇವೇಗೌಡ ಹಾಗೂ ಶ್ರೀ ಕೃಷ್ಣರೆಡ್ಡಿ ಭಿನ್ನವತ್ತಳೆಯನ್ನ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರದ ವತಿಯಿಂದ ವಿಶೇಷವಾಗಿ ರಾಜ್ಯದ ಸಹಕಾರಿಗಳ ಪರವಾಗಿ ಮಾನ್ಯ ಸಹಕಾರ ಸಚಿವರು ಇದೊಂದು ಭಿನ್ನವತ್ತಳೆಯನ್ನ ಶ್ರೀ ಅಮಿತ್ ಶಾಜಿ ಅವರಿಗೆ ನೀಡ್ತಾ ಇದ್ದಾರೆ. ಸಹಕಾರಿ ಕ್ಷೇತ್ರದ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರದ ವತಿಯಿಂದ ಈ ಭಿನ್ನವತ್ತಳೆಯನ್ನ ನೀಡಿ ಇದನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಅಂತ ಮನವಿಯನ್ನು ಸಲ್ಲಿಸಿದ್ದಾರೆ. ಅಮಿತ್ ಶಾಜಿ ಹ್ಯಾಸ್ ರಿಸೀವ್ಡ್ ದಿ ಮೆಮೊರಾಂಡಮ್ ಅಂಡ್ ಥ್ಯಾಂಕ್ ಯು ಸರ್. ಬಂಧುಗಳೇ, ಇಂದು ಶ್ರೀ ಅಮಿತ್ ಶಾಜಿ ಅವರ ಮಾತುಗಳನ್ನು ಆಲಿಸುವಂತಹ ಸಮಯ. ದೇವಿಯವ್ರ ಸಜ್ಜನೋ ಸ್ವಾಗತ कीजिए श्री अमित शाह. मेरे साथ मंच पर उपस्थित कर्नाटक के लोकप्रिय मुख्यमंत्री श्रीमान बसवराज बोम्मई जी, मोदी जी की कैबिनेट में मंत्री और मेरे मित्र भाई प्रहलाद जोशी जी, कर्नाटक के सहकारिता मंत्री श्री एस टी सोमशेखरन जी, केंद्र में कृषि राज्य मंत्री बहन शोभा जी, केंद्र में मंत्री श्रीमान भगवंत खुबा जी, मंच पर उपस्थित कर्नाटक सरकार के सभी वरिष्ठ मंत्रीगण, सांसदगण, विधायकगण और आज के कार्यक्रम में आए हुए कर्नाटक के कोने कोने से आए हुए सभी सहकारी भाइयों बहनों को मेरा प्रणाम, नमस्कार। मित्रों, आज एक कोऑपरेटिव कॉन्फ्रेंस में आकर मुझे ऐसा लगता है कि मैं अपने घर के अंदर वापिस आया हूं, क्योंकि बहुत कम आयु से मैं सहकारी आंदोलन का हिस्सा रहा और देश भर में जहां सहकारी आंदोलन सफल हुआ है, मजबूत है, परिणाम लाने वाला है, ऐसे कुछ बचे खुचे राज्यों में से हमारा कर्नाटक इसमें ए ग्रेड पर आता है। कर्नाटक का सहकारिता आंदोलन देश में सबसे पुराना माना जाता है। जब मैं यहां आया हूं तब श्री सिद्धन गौड़ा और श्री रामन गौड़ा पाटिल को स्मृति कर कर, याद कर कर, उनको प्रणाम कर कर मेरी बात की शुरुआत करना चाहता हूं। 1905 में कर्नाटक के गडक जिले के एक गांव में कहा जाता है कि भारत की पहली सहकारी संस्था की स्थापना कर्नाटक में हुई थी और वहीं से शुरू हुआ यह आंदोलन। गांधी जी की प्रेरणा से, सरदार पटेल की प्रेरणा से अलग अलग समय पर डॉक्टर त्रिभुवन दास पटेल, महाराष्ट्र के गाडगिल जी, अनेक लोगों ने ये पौधे को सींचने का काम किया और आज ये पौधा एक वटवृक्ष बनकर पूरी दुनिया के सहकारिता आंदोलन के सामने गौरव के साथ खड़ा है। आज 1905 से शुरू हुई यात्रा को पीछे मुड़कर देखते हैं तो 60,000 करोड़ के टर्नओवर वाली एक दूध की कोऑपरेटिव अमूल भी दिखाई पड़ती है। एक छोटी सी संस्था महिलाओं ने साथ में बनकर बनाई हुई लिज्जत पापड़ के ब्रांड से देश के 35 देशों में अपना एक्सपोर्ट कर रही। दुनिया के सबसे बड़े खाद बनाने वाले कारखानों में सुमार, इफ्को और क्रिप्को दोनों सहकारी संस्था है और अभी नंदिनी का लोगो हमने पारित किया। नंदिनी भी 17,000 करोड़ तक पहुंचने वाली कर्नाटक की प्रमुख सहकारी संस्था बनी।
सहकारिता ने न केवल राष्ट्र में कृषि गतिविधियों को, ग्रामीण गतिविधियों, ग्रामीण विकास को मजबूत करने का काम किया है, इसके साथ साथ देश के अर्थतंत्र को गति देने का काम भी यही सहकारी आंदोलन ने किया है। देश के अर्थतंत्र को गति तो दिया ही दिया, साथ में पूरे मुनाफे को सम प्रकार से सबके बीच में बांटकर गरीब लोगों की आय की वृद्धि करने का काम भी यही सहकारिता आंदोलन ने किया है। मगर आज जब मैं यहां आया हूं तब एक और तो बहुत बड़ा पोटेंशियल कोऑपरेटिव मूवमेंट का आगे आने वाले दिनों में हम देख रहे हैं, बहुत बड़ा पोटेंशियल मैं देख रहा हूं, परंतु कुछ चुनौतियां भी हैं। आज इस कॉन्फ्रेंस में जो सहकारिता के कार्यकर्ता आए हैं, अगर हमें चुनौतियों के साथ निपटते नहीं हैं तो आने वाले दिनों में अगली पीढ़ी को सहकारिता का आंदोलन हम नहीं दे पाए। मित्रों, ये वर्ष आजादी का अमृत महोत्सव का वर्ष, प्रधानमंत्री जी ने तय किया है कि आजादी के अमृत महोत्सव के वर्ष से लेकर आजादी के शताब्दी के वर्ष तक, 75वें वर्ष से लेकर 100वें वर्ष तक, ये कालखंड को पूरा देश अमृत काल के रूप में मनाएगा। और आजादी का अमृत वर्ष, अमृत महोत्सव का ये वर्ष संकल्प लेने का वर्ष है, और शताब्दी तक ये संकल्प के सिद्धि का कालखंड है। सब क्षेत्रों में भारत की जनता ने कुछ संकल्प लेने पड़ेंगे। मैं आज यहां आया हूं तब कहना चाहता हूं, देश के सफल सहकारिता आंदोलन में से एक कर्नाटक का सहकारिता आंदोलन है। उस वक्त कर्नाटक के सहकारिता आंदोलन के सारे सहकारी कार्यकर्ताओं ने भी एक संकल्प लेना पड़ेगा कि 100 साल जब होंगे देश के, कर्नाटक के हर गांव में सहकारिता की भूमिका को हम बढ़ाएंगे, इसमें पारदर्शी बनाएंगे, इसको भरोसे लायक बनाएंगे, और गरीबी उन्मूलन और कृषि विकास, ग्रामीण विकास के क्षेत्र में सहकारिता आंदोलन को अनिवार्य भी बनाएंगे। अगर हम ये तय करते हैं तो मित्रों, मैसूर सहकारी अधिनियम 1905 से ये शुरू हुआ आंदोलन, मुझे विश्वास है जब शताब्दी आएगी तब पूरे भारत में कर्नाटक के सहकारिता आंदोलन को सुवर्ण अक्षर से लिखा हुआ हम प्राप्त कर पाएंगे। मित्रों, सहकार से समृद्धि के सर्जन का विजन हमारे देश के प्रधानमंत्री नरेंद्र मोदी जी ने हमारे सामने रखा है। नरेंद्र मोदी जी ने कृषि की आय दोगुनी करने के लिए अनेक विध उपाय किए। इसके अंदर एफपीओ भी है, पैक्स को मजबूत करना भी है, सहकारिता विभाग का गठन भी है, सहकारिता विभाग के साथ मछली पालन और दुग्ध उत्पादन को भी मजबूत करना है। अनेक विध उपायों को मोदी जी ने कृषि की आय दोगुना करने के लिए लिया है, और मुझे लिखता है, देश के प्रथम सहकारिता मंत्री के नाते मुझे लगता है कि इसमें सहकारिता आंदोलन की बहुत बड़ी भूमिका मैं देख रहा हूं, जो भूमिका का निर्वहन हमने करना पड़ेगा। मित्रों, मैं आगे इसके बारे में बात करूंगा, परंतु आज कर्नाटक स्टेट सौहार्द फेडरेशन कोऑपरेटिव लिमिटेड का वर्चुअल उद्घाटन किया गया, और ये सौहार्द कोऑपरेटिव आंदोलन सहकारिता में पारदर्शिता लाने के लिए शुरू किया गया एक आंदोलन है। सहकारिता के अंदर सरकारी दखल को मिनिमम करने के लिए शुरू किया गया आंदोलन है, और आज 5000 से अधिक समितियां, इसके 62 लाख सदस्य बने हैं, और लगभग 1000 करोड़ की शेयर पूंजी सौहार्द के पास है। वो ही बताता है
अगर हम विश्वसनीयता बढ़ाते हैं तो जनता सहकारिता आंदोलन का कितना समर्थन कर सकती है। नंदिनी क्षीरा समृद्धि सहकारी बैंक का लोगों का भी यहां शुभारंभ हुआ। बसवराज जी भाषण दे रहे थे, मैं ध्यान से सुन रहा था। बसवराज जी, शायद आपको मालूम नहीं है कि दूध मंडियों के लिए एक सेपरेट बैंक बनाने का काम पूरे देश में केवल और केवल कर्नाटक ने किया है। मेरा आपसे अनुरोध है कि मोदी जी ने दुग्ध उत्पादकों को क्रेडिट कार्ड देने का फैसला दिया है। अब नंदिनी क्षीरा समृद्धि सहकारी बैंक सभी दूध उत्पादकों को क्रेडिट कार्ड देकर पशुपालकों को अपने बिजनेस करने का एक मौका दे। योजना भारत सरकार की है, आप पायलट करिए, इसको आगे बढ़ाइए। सभी पशुपालकों को अपने पैर पर खड़ा करने के लिए, आत्मनिर्भर करने के लिए भारत सरकार की योजना को आप इस नंदिनी क्षीरा समृद्धि सहकारी बैंक से आगे बढ़ा सकते हैं। मित्रों, ढेर सारे इसके उद्देश्य करे गए हैं। डेयरी विकास और प्रोसेसिंग की गतिविधियों के लिए फाइनेंस करेगा, कम ब्याज पर फाइनेंस करेगा, बुनियादी ढांचे के लिए और वर्किंग कैपिटल दोनों के लिए लोन देगा और दूध उत्पादकों के समग्र विकास में भी सहायता करने का काम करेगा। मैं आज बहुत आनंद और हर्ष के साथ आपको शुभकामनाएं देना चाहता हूं कि ये अपने सफलता के चरम सीमा तक पहुंचे। मित्रों, देश के प्रधानमंत्री नरेंद्र मोदी जी ने आजादी के अमृत महोत्सव के वर्ष में एक निर्णय किया है, सहकारिता विभाग को अलग करने का। बहुत सालों से कोऑपरेटिव के क्षेत्र में काम करने वालों की मांग थी कि भारत सरकार में सहकारिता विभाग अलग होना चाहिए, कृषि विभाग का एक अंग नहीं होना चाहिए। मोदी जी ने सालों के बाद, 75 साल के बाद इस बात को स्वीकार कर सहकारिता आंदोलन को बहुत बड़ा समर्थन करने का काम किया है, जो सहकारिता विभाग अब एक्सक्लूसिवली कोऑपरेटिव की चिंता भारत सरकार में करेगा। और मेरे लिए बड़ा गर्व का विषय है कि देश का पहला सहकार मंत्री बनने का गौरव भी उन्होंने मुझे दिया है। मित्रों, 1958 से लेकर कई सारी समितियों की कोऑपरेटिव के लिए जो सिफारिशें थी वो पेंडिंग पड़ी रही थी, फाइलों पर धूल जम चुकी थी। हमने सारी धूल उखाड़ दी है। 6 महीने के अंदर सहकारिता क्षेत्र में आमूल चूर परिवर्तन के लिए भारत सरकार देश के सभी सहकारिता मंत्रियों का सम्मेलन बुलाने जा रही है। मित्रों, आज मैं जब यहां आया हूं तब सभी कोऑपरेटिव के मित्रों को कहना चाहता हूं, हमने भी सहकारी क्षेत्र के अंदर पारदर्शिता लानी पड़ेगी, हमारी विश्वसनीयता बढ़ानी पड़ेगी। हमारे क्षेत्र के अंदर जो करप्शन घुसपैठ कर चुका है इसको रोकना होगा। चुनाव में पारदर्शिता लानी पड़ेगी, भर्ती को पारदर्शी तरीके से रिक्रूटमेंट बनाने पड़ेंगे और परचेसिंग में भी आने वाले दिनों में भारत सरकार कोऑपरेटिव्स के लिए भी जेम का उपयोग मंजूर करने वाली है। जेम के माध्यम से जब कोऑपरेटिव परचेज करेंगे करप्शन 0 हो जाएगा। ऑनलाइन जो सबसे सस्ता बेचता है उसी के पास से खरीदी होगी। मगर ये सभी चीजें हमने एक सेल्फ डिसिप्लिन के नाते कोऑपरेटिव के अंदर लाना पड़ेगा। इस साल हमारी देश की वित्त मंत्री ने सहकारिता मंत्रालय के लिए 900 करोड़ से ज्यादा रुपए का बजट का घोषणा किया है। बहुत सारे इनकम टैक्स की रियायतें छोटी छोटी कोऑपरेटिव्स को, चीनी मिलों के लिए, कोऑपरेटिव चीनी मिलों के लिए लगभग 8,000 करोड़ का फायदा टैक्सेशन का इस बजट में मोदी जी ने घोषणा किया है। और मित्रों, इंटरनेट के इस युग में भारत सरकार ने यह भी निर्णय किया है कि हम देश की
63,000 पैक्स का संपूर्ण कंप्यूटराइजेशन करेंगे। पैक्स, डिस्ट्रिक्ट कोऑपरेटिव बैंक, स्टेट कोऑपरेटिव बैंक और नाबार्ड चारों कृषि ऋण के क्षेत्र में एक ही सॉफ्टवेयर के आधार पर चलेंगे और ये सॉफ्टवेयर भी भारत की सब भाषाओं में उपलब्ध कराएंगे। ये होने के बाद जो पैक्स लिक्विडेशन में गए हैं, इसको रिवाइवल के लिए भी कुछ कानूनी सुधार सजेस्टिव रूप से हम राज्य सरकारों को भेजना चाहते हैं। 55 करोड़ रुपया एजुकेशन के लिए, कोऑपरेटिव एजुकेशन के लिए हमने दिया है और लगभग कोऑपरेटिव ऋण गारंटी के लिए भी एक कॉर्पस भारत सरकार बनाने जा रही है। नेशनल कोऑपरेटिव डेटाबेस आज भी नहीं है। नेशनल कोऑपरेटिव डेटाबेस के लिए भी भारत सरकार का सहकारिता मंत्रालय मोदी जी के नेतृत्व में काम कर रहा है। एक सहकारिता की यूनिवर्सिटी बनाने की दिशा में भी हम काफी आगे बढ़ चुके हैं और नई सहकारिता पॉलिसी भी हम 2023 के पहले देश की कोऑपरेटिव सेक्टर के सामने रखने वाले हैं। मैं इतना ही कहना चाहता हूं भाइयों बहनों कि मोदी जी ने एक अनुकूल माहौल बनाने के लिए ढेर सारी सुविधाएं की है। अब बारी हमारी, जो कोऑपरेटिव क्षेत्र के कार्यकर्ता हैं, सहकारिता आंदोलन के कार्यकर्ता हैं, ये सब ने सहकारिता की विश्वसनीयता को बढ़ाने के लिए आगे बढ़ना पड़ेगा। मित्रों, ये जो परिषद है, ये परिषद अपने सभी उद्देश्यों में सफल हो, ऐसी मैं शुभकामना कहता हूं। देश को भारत के सहकारिता विभाग ने 3 हिस्सों में बांटा है। डेवलप राज्य कोऑपरेटिव दृष्टि से, डेवलपिंग राज्य कोऑपरेटिव की दृष्टि से और अंडर डेवलप राज्य कोऑपरेटिव दृष्टि से, तीनों की अलग रणनीति बनाकर हम सहकारिता आंदोलन को देश के हर गांव तक पहुंचाने के लिए कटिबद्ध है। मुझे पूरा भरोसा है कि कर्नाटक का सहकारी आंदोलन, सहकारिता आंदोलन इसको चैलेंज के रूप में लेगा और कर्नाटक के हर गांव में ये पहुंचेगा। मित्रों, आज इस परिषद के अंदर जब मैं आया हूं तब एक और बात कहना चाहता हूं। कुछ पत्रकार मित्र, कुछ बड़े बड़े अर्थशास्त्री कोऑपरेटिव आंदोलन को आउटडेटेड आंदोलन कर मजाक उड़ाते। मैं आज आप सभी के सामने कुछ आंकड़े रखना चाहता हूं। जितना भी एग्रीकल्चर क्रेडिट देश में दिया जाता है, उसका 25% कोऑपरेटिव सेक्टर देता है। जितना भी खाद वितरण होता है, उसका 35% कोऑपरेटिव सेक्टर करता है। खाद का उत्पादन 25% करता है। चीनी का उत्पादन 31% करता है। स्पिंडल का उत्पादन 16% से ज्यादा कोऑपरेटिव माध्यम से होता है। गेहूं की परचेस 15% से ज्यादा कोऑपरेटिव सेक्टर करता है और धान की खरीदी 20% से ज्यादा कोऑपरेटिव सेक्टर करता है और मछुआरों का बिजनेस 21% से ज्यादा कोऑपरेटिव सोसाइटी। हम सब ने ये सभी क्षेत्रों में नए लक्ष्य तय करने चाहिए और ये नए लक्ष्यों को अचीव करने की रणनीति राज्य स्तर पर, देश के स्तर पर करनी चाहिए। बसवराज जी यहां पर बैठे हैं। बसवराज जी की सरकार ने भी बहुत अच्छे निर्णय कर्नाटक के लिए हैं और आपको उन्होंने बताया भी आने वाले दिनों में और मजबूती के साथ कर्नाटक का ये सहकारिता आंदोलन चलेगा, उसका मुझे विश्वास है। आज साथ में बहुत आनंद हो रहा है। इतनी बड़ी मात्रा में सहकारिता आंदोलन, इतनी बड़ी मात्रा में सहकारिता आंदोलन के सभी कार्यकर्ताओं को मिलने का मौका मुझे दिया, इसलिए मैं आप सभी का धन्यवाद करता हूं। और मिलने का मौका भी नव वर्ष उगाड़ी के मौके पर दिया,
इसकी बहुत बहुत शुभकामनाएं देकर मेरी बात को समाप्त करता हूं। वंदे मातरम, भारत माता की जय। ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ ಭಾರತ ಸರ್ಕಾರ ಸಹಕಾರ ಕ್ಷೇತ್ರದಲ್ಲಿ ದಾಖಲೆಯನ್ನು ಸ್ಥಾಪಿಸಿದೆ. ಹಾಗೆಯೇ ಮುಖ್ಯಮಂತ್ರಿ ಶ್ರೀ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಕರ್ನಾಟಕ ಸರ್ಕಾರ ಉತ್ತಮ ಕೆಲಸ ಮಾಡಿದೆ ಎಂದು ಶ್ಲಾಘಿಸಿದ್ದಾರೆ. ಶ್ರೀ ಅಮಿತ್ ಶಾ ಅವರಿಗೆ ಲೆಟ್ಸ್ ಗಿವ್ ಎ ರೌಂಡ್ ಆಫ್ ಅಪ್ಲಾಸ್ ಅಂಡ್ ಥ್ಯಾಂಕ್ ಯು. ಈಗ ಸನ್ಮಾನ್ಯ ಶ್ರೀ BC ಪಾಟೀಲ್ ಅವರಿಂದ ವಂದನಾರ್ಪಣೆ. ಕರ್ನಾಟಕ ರಾಜ್ಯದ ಸಹಕಾರಿ ಸಮ್ಮೇಳನವನ್ನು ಉದ್ಘಾಟಿಸಿದಂಥ ಭಾರತ ದೇಶದ ಭಾರತೀಯ ಜನತಾ ಪಕ್ಷದ ಚಾಣಕ್ಯ ಹಾಗೂ ಭಾರತ ದೇಶದ ಗೃಹ ಮತ್ತು ಸಹಕಾರಿ ಸಚಿವರು, ಭಾರತದ ಉಕ್ಕಿನ ಮನುಷ್ಯ ಎಂದೇ ಹೆಸರಾದಂಥ ಅಮಿತ್ ಶಾಜಿ ಅವರಿಗೆ ಕರ್ನಾಟಕ ಸರ್ಕಾರದ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನೀಡಿ ಮಾರ್ಗದರ್ಶನವನ್ನು ನೀಡಿ ಸಕಲ ಸಲಹೆಗಳನ್ನು ನೀಡಿದಂಥ ಕರ್ನಾಟಕ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಭಾರತ ದೇಶದ ಕಾನೂನು, ಸಂಸದೀಯ ಹಾಗೂ ಕಲ್ಲಿದ್ದಲು ಮತ್ತು ಗಣಿಗಾರಿಕೆ ಸಚಿವರು ಕರ್ನಾಟಕದ ಧ್ವನಿಯನ್ನು ಡೆಲ್ಲಿಯಲ್ಲಿ ಪಸರಿಸುವಂತೆ ಮಾಡಿದಂಥ ನಮ್ಮ ಹೆಮ್ಮೆಯ ಪ್ರಹ್ಲಾದ್ ಜೋಶಿ ಅನ್ಯ ಮಂತ್ರಿಗಳಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಭಾರತ ದೇಶದ ರಾಸಾಯನಿಕ ಗೊಬ್ಬರದ ಸಚಿವರು ಮತ್ತು ಭಗವಂತ್ ಖೂಬಾ ಅವರಿಗೂ, ಕೃಷಿ ಮತ್ತು ಕಲ್ಯಾಣ ಸಚಿವರಾದಂಥ ಶ್ರೀಮತಿ ಶೋಭಾ ಕರಂದ್ಲಾಜೆ ಅವರಿಗೂ ಹಾಗೂ ಕರ್ನಾಟಕ ರಾಜ್ಯದ ಎಲ್ಲ ಮಂತ್ರಿ ವರ್ಯರಿಗೂ, ಕರ್ನಾಟಕದ ಸಹಕಾರಿ ಎಲ್ಲ ಮುಖಂಡರಿಗೂ ನಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಹಾಗೆ ಪತ್ರಿಕಾ ಮಿತ್ರರಿಗೂ ಮಾಧ್ಯಮದ ಸ್ನೇಹಿತರಿಗೂ ಎಲ್ಲರಿಗೂ ಕೂಡ ಕರ್ನಾಟಕ ಸರ್ಕಾರದ ಪರವಾಗಿ ತುಂಬು ಹೃದಯವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕಿಸಾನ್. ಆತ್ಮೀಯರೇ, ಇವಿಷ್ಟು ದೃಶ್ಯಾವಳಿಗಳು ಅರಮನೆ ಅಂಗಳದಿಂದ ನಿಮ್ಮ ಮನೆಗೆ ಚಂದ್ರವಾಹಿನಿ ಮೂಲಕ ತಲುಪಿದ್ವು. ಮಾನ್ಯ ಅಮಿತ್ ಶಾಜಿಯವರು ಇಡೀ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಕೊಡುಗೆ ಸಹಕಾರ ಕ್ಷೇತ್ರಕ್ಕೆ ಎಷ್ಟಿದೆ ಅನ್ನೋದ್ರ ಬಗ್ಗೆ ಪ್ರಶಂಸೆಯನ್ನು ಮಾಡ್ತಾನೆ ಮುಂದೆ ಇದನ್ನು ಎಷ್ಟು ಆಧುನಿಕಗೊಳಿಸಬೇಕು ಅನ್ನೋದ್ರ